ರೂಪಾ ಮೌದ್ಗಿಲ್ ಮತ್ತು ರೋಹಿಣಿ ಸಿಂಧೂರಿಯ ನಡುವೆ ಕಳೆದ ವರ್ಷ ದೊಡ್ಡ ಮಟ್ಟದ ಜಟಾಪಟಿ ಆಗಿತ್ತು. ಇದೇ ವಿಚಾರ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರಿತ್ತು. IPS ಡಿ ರೂಪಾ, IAS ರೋಹಿಣಿ ಸಿಂಧೂರಿ ಜಟಾಪಟಿ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ಇವತ್ತು ಕೈಗೆತ್ತಿಕೊಳ್ಳಲಾಗಿತ್ತು. ಡಿ ರೂಪಾ ಕ್ಷಮೆ ಯಾಚಿಸಬೇಕು ಅಂತೇಳಿ ರೋಹಿಣಿ ಸಿಂಧೂರಿ ಅವರು ಸಲ್ಲಿಸಿದಂತಹ ಅರ್ಜಿ ಇದು. ಇಬ್ಬರಿಗೂ 1 ತಿಂಗಳುಗಳ ಕಾಲಾವಕಾಶವನ್ನು ಕೊಟ್ಟಿದೆ ಕೋರ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಮಾನಹಾನಿ ಪೋಸ್ಟ್ ಅನ್ನು ಡಿಲೀಟ್ ಮಾಡಲಿಕ್ಕೆ ಡಿ ರೂಪಾ ಅವರಿಗೆ ಸೂಚನೆ. ಇಬ್ಬರಿಗೂ ಬುದ್ಧಿವಾದವನ್ನು ಹೇಳಿದ್ದಾರೆ ನ್ಯಾಯಮೂರ್ತಿ ಓಕಾ ಅವರು. IPS ಡಿ ರೂಪಾ, IAS ರೋಹಿಣಿ ಸಿಂಧೂರಿ ದೊಡ್ಡ ಮಟ್ಟದ ಜಟಾಪಟಿಯಾಗಿತ್ತು. ರೋಹಿಣಿ ಸಿಂಧೂರಿ ವಿರುದ್ಧ ಒಂದು ಪೋಸ್ಟ್ ಅನ್ನ ಡಿ ರೂಪಾ ಅವರು ಮಾಡಿದ್ರು. ಅವರ ಫೋಟೋಗಳನ್ನ ಫೇಸ್ಬುಕ್ ಪೋಸ್ಟ್ ನಲ್ಲಿ ಹಾಕಿದ್ರು. ಅವರ ಖಾಸಗಿ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರು. ಇದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು. ಸರ್ಕಾರವೂ ಕೂಡ ಇವರಿಬ್ಬರ ಜಟಾಪಟಿಯಿಂದ, ಇವರಿಬ್ಬರ ಕಿತ್ತಾಟದಿಂದ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬೆನ್ನಲ್ಲೇ IAS ಆಫೀಸರ್ ಆಗಿರುವಂತಹ ರೋಹಿಣಿ ಸಿಂಧೂರಿ ಅವರು ಕೋರ್ಟ್ನ ಮೆಟ್ಟಿಲೇರಿದ್ರು. ನನಗೆ ಮಾನಹಾನಿಯಾಗಿದೆ, ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗಿದೆ, ನನ್ನ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಡಿ ರೂಪಾ ಅವರು ಮಾಡಿದ್ದಾರೆ ಅನ್ನುವಂತಹ ಆಪಾದನೆಯನ್ನು ಮಾಡಿದ್ರು. ಇಬ್ಬರಿಗೂ ಕೂಡ ಉಜ್ವಲ ಭವಿಷ್ಯವಿದೆ. ಉಜ್ವಲ ಭವಿಷ್ಯದಿಂದ ಪ್ರಕರಣದ ಇತ್ಯರ್ಥಕ್ಕೆ ಯೋಚಿಸಿದ್ದೇವೆ. ನ್ಯಾಯಮೂರ್ತಿ AS ಓಕಾ ಇಬ್ಬರು ಅಧಿಕಾರಿಗಳಿಗೆ ಬುದ್ಧಿ ಮಾತು ಹೇಳಿರುವಂತಹದ್ದು. ನ್ಯಾಯಾಧೀಶರ ಮಾತನ್ನ ಒಪ್ಪಲಿಲ್ಲ ರೋಹಿಣಿ ಸಿಂಧೂರಿ ಅವರು. ಜನ ನನ್ನನ್ನ ಒಂದು ರೀತಿ ನೋಡ್ತಾ ಇದ್ದಾರೆ, ನಾನು ಮೌನವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರೋಹಿಣಿ ಸಿಂಧೂರಿ ಅವರು ಹೇಳಿದ್ದಾರೆ. ಮೌನವಾಗಿರಿ, ಪ್ರಕರಣವನ್ನ ಹಿಂತೆಗೆದುಕೊಳ್ಳಿ ಅಂತ ಹೇಳಿ ಒತ್ತಾಯಿಸ್ತಾ ಇಲ್ಲ. 1 ತಿಂಗಳುಗಳ ಕಾಲಾವಕಾಶವನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿಯೇ ನಿಮ್ಮ ನಿರ್ಧಾರವನ್ನ ತಿಳಿಸಿ ಅಂತ ಹೇಳಿ ನ್ಯಾಯಮೂರ್ತಿ AS ಓಕಾ ಅವರು ಹೇಳಿರುವಂತಹದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಡಿ ರೂಪಾ ನಡುವಿನ ಜಟಾಪಟಿಯ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು. AS ಓಕಾ ಅವರು ವಿಚಾರಣೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಇವರಿಬ್ಬರ ಜಟಾಪಟಿಯ ವಿಚಾರಕ್ಕೆ 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ರೋಹಿಣಿ ಸಿಂಧೂರಿ ಮತ್ತು ರೂಪಾ ಮೌದ್ಗಿಲ್ ಅವರ ನಡುವಿನ ಜಟಾಪಟಿ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಆಯ್ತು ಇವತ್ತು ಅಂತ? ಪ್ರೇಮ್, ಡಿ ರೂಪಾ ಅವರ ವಿರುದ್ಧ ಮಾನನಷ್ಟ ಕ್ರಿಮಿನಲ್ ಮೊಕದ್ದಮೆಯನ್ನ ರೋಹಿಣಿ ಸಿಂಧೂರಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗಳು ಕೂಡ ನಡೀತಾ ಇರುವಂತದ್ದು. ಇವತ್ತು ಕೂಡ ವಿಚಾರಣೆಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಡಿ ರೂಪಾ ವಿರುದ್ಧ ಒಂದು ರೀತಿ ಹರಿಹಾಯುವಂತ ಕೆಲಸವನ್ನ ರೋಹಿಣಿ ಸಿಂಧೂರಿ ಪರ ವಕೀಲರು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಅವರಿಗೆ ಮಾನಹಾನಿಯಾಗಿದೆ, ನಮ್ಮ ಕುಟುಂಬಕ್ಕೆ ಬಹಳ ದೊಡ್ಡ ಪ್ರಮಾಣದ ಘಾಸಿಯಾಗಿದೆ. ಜೊತೆಗೆ ಡಿ ರೂಪಾ ಅವರು ಮಾಡಿರುವಂತಹ ಆರೋಪಗಳಿಂದ ಸಾರ್ವಜನಿಕ ಜೀವನದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದಾವೆ. ಹೀಗಾಗಿ ಅವರು ಬೇಷರತ್ತು ಕ್ಷಮೆ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣ ಹಿಡಿಯುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ನ್ಯಾಯಾಧೀಶರು ಕೂಡ ಇಬ್ಬರು ಉನ್ನತ ಅಧಿಕಾರಿಗಳಿದ್ದೀರಿ, ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ನೀವು ಈ ಒಂದು ಜಗಳ ಅಥವಾ ವಿವಾದ ಏನಿದೆ ಇದನ್ನ ಬಗೆಹರಿಸಿಕೊಳ್ಬೇಕು. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿರುವಂತಹ ಎಲ್ಲ ಪೋಸ್ಟ್ ಗಳನ್ನ ಕೂಡ ನೀವು ಡಿಲೀಟ್ ಮಾಡಬೇಕು, ಮತ್ತೆ ಒಂದು ರೀತಿ ಗಂಭೀರತೆಯಲ್ಲಿ ವರ್ತಿಸಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟರು. ಆದ್ರೆ ಇದಕ್ಕೆ ರೋಹಿಣಿ ಸಿಂಧೂರಿ ಪರ ವಕೀಲರು ಒಪ್ಕೊಳ್ಳದೆ ಒಂದ್ ರೀತಿ ಪ್ರತಿರೋಧವನ್ನ ಒಡ್ಡುವಂತ ಕೆಲಸವನ್ನ ಮಾಡಿದ್ರು. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಪೋಸ್ಟ್ ಗಳನ್ನ ನಾವು ಡಿಲೀಟ್ ಮಾಡಬಹುದು, ಆದ್ರೆ ಇದರಿಂದ ಆದಂತ ಮಾನಹಾನಿ ಏನಿದೆ ಅದನ್ನ ತುಂಬಿಕೊಡುವಂತದ್ದು ಹೇಗೆ? ನಾವು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತೀವಿ, ಜನರು ಈ ಒಂದು ಆರೋಪಗಳಿಂದ ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡುವಂತಹ ಅಥವಾ ಬೇರೆ ದೃಷ್ಟಿಕೋನದಿಂದ ನೋಡುವಂತಹ ಸನ್ನಿವೇಶಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿಯಾದಂತಹ ಘಟನೆಗಳಿಗೆ ಬೇಷರತ್ತು ಕ್ಷಮೆ ಒಂದೇ ಪರಿಹಾರ ಆಗಿರುವಂತದ್ದು. ಹೀಗಾಗಿ ಡಿ ರೂಪಾ ಅವರು ನನ್ನನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಅನ್ನುವಂತಹ ವಾದವನ್ನ ಮುಂದಿಟ್ರು. ನ್ಯಾಯಾಧೀಶರು ಕೊಟ್ಟಂತ ಸಲಹೆಯನ್ನ ಕೂಡ ಅವರು ಒಪ್ಕೊಳ್ಳಿಲ್ಲ. ಅಂದ್ರೆ ಒಂದು ಕಾಂಪ್ರಮೈಸ್ ಬನ್ನಿ ಅಥವಾ ಇಬ್ರು ಒಂದು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅನ್ನುವಂತಹ ಸಲಹೆ ಏನಿತ್ತು, ಆ ಒಂದು ಸಲಹೆಗೂ ಕೂಡ ಅವರು ಒಪ್ಪಿಕೊಳ್ಳುವಂತಹ ಪ್ರತಿರೋಧವನ್ನ ಒಡ್ಡುವಂತ ಕೆಲಸವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಲ್ಲ, ಅವರು ಬೇಷರತ್ ಕ್ಷಮೆಯನ್ನ ಡಿ ರೂಪಾ ಅವರು ಕೇಳಲೇಬೇಕು ಅನ್ನುವಂತಹ ವಾದವನ್ನ ಮುಂದಿಟ್ರು. ಹೀಗಾಗಿ ನ್ಯಾಯಾಧೀಶರು 1 ತಿಂಗಳ ಸಮಯವನ್ನ ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 16ನೇ ತಾರೀಕು ಮುಂದಿನ ವಿಚಾರಣೆಯನ್ನ ಮಾಡಲಾಗುತ್ತೆ. ಅಷ್ಟರೊಳಗಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗ ಸದ್ಯಕ್ಕೆ ಕೊಡಲಾಗಿದೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.